ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಪುರುಷೋತ್ತಮನ ಪ್ರಸಂಗ ಈ ಟೀಮ್ ಇದೆ. ಮಾತಾಡ್ಸೋಣ. ಅಜಯ್ ಅವರಿದ್ದಾರೆ, ರಿಷಿಕಾ ಅವರಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀವಿ ಸರ್. ಸೊ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಿದೆ ಸರ್. ಸೊ ಇಷ್ಟು ದಿನ ಕಷ್ಟಪಟ್ಟಿರ್ತೀವಿ ಒಂದು ಸಿನಿಮಾಗೆ, ಕೆಲಸಗಳನ್ನು ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಹತ್ತತ್ರ ಬರ್ತಿದ್ದಂಗೆ ನಿಮ್ಮೊಳಗೆ ಫೀಲಿಂಗ್ ಹೇಗಿದೆ? ಯಾಕೆಂದರೆ ಇದು ನೀವು ಇಂಟ್ರಡ್ಯೂಸ್ ಆಗ್ತಿದ್ರೆ ಹೀರೋ ಆಗಿ. ಸರ್ ಅದೇ ಹೇಳ್ಬೇಕು, ಒಂದು ದೊಡ್ಡ ಎಕ್ಸಾಮ್ ಬರ್ದಿದ್ದೀನಿ ಲೈಫಲ್ಲಿ. ಸೊ ರಿಸಲ್ಟ್ ಮೇಲೆ ನಾನು ಮುಂದೆ ಏನು ಜರ್ನಿ ಅದು ಅನ್ನೋದು ಒಂದು ಗೊತ್ತಾಗ್ತದೆ. ಸೊ ಆ ಒಂದು ರಿಸಲ್ಟ್ ಟೆನ್ಷನ್ ಸರ್. ಮೇಡಮ್ ನಿಮಗೆ ಈ ರೀಸೆಂಟಾಗಿ ಒಂದು ಸಿನಿಮಾ ರಿಲೀಸ್ ಆಯಿತು, ಮತ್ತೆ ಈ ಸಿನಿಮಾ ಬರ್ತಾ ಇದೆ. ಅಂದ್ರೆ ಭಯ ಇಲ್ಲ ಆನೆಸ್ಟ್ಲಿ ಹೇಳ್ಬೇಕಾದ್ರೆ. ಅಂದ್ರೆ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಅವಾಗ ಭಯ ಇರುತ್ತೆ, ಹೆಂಗ್ ಮಾಡ್ತೀವಿ ಆ ನರ್ವಸ್ನೆಸ್ ಇರುತ್ತೆ. ಬಟ್ ಈಗ ಫಿಲ್ಮ್ ರಿಲೀಸ್ ಆಗ್ಬೇಕಾದ್ರೆ ಈಗ ಫಿಲ್ಮ್ ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಅದು ಆಡಿಯನ್ಸ್ಗೆ ರೀಚ್ ಆಗುತ್ತೆ. ಸಮ್ ಆಫ್ ದಿ ಅದರ್ ವಿಲ್ ರೀಚ್ ದಿ ಆಡಿಯನ್ಸ್. ಆ ಕಾನ್ಫಿಡೆನ್ಸ್ ಇದೆ. ಸೊ ಈಗ ಅದೇ ರೆಸ್ಪಾನ್ಸ್ ಹೆಂಗೈತೆ, ಐ ಹೋಪ್ ಫಾರ್ ಗುಡ್ ರೆಸ್ಪಾನ್ಸಸ್. ಬಟ್ ಜಾಸ್ತಿ ನರ್ವಸ್ನೆಸ್, ಭಯ ಅಷ್ಟು ಎಲ್ಲ. ಓಕೆ ಸರ್, ಕೆಲವೊಂದು ಸಿನಿಮಾ ಟ್ರೈಲರ್ ನೋಡಿದಾಗ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಏನು ಅನ್ನೋದು ನಮಗೆ ಸರಿಯಾಗಿ ಅರ್ಥ ಆಗಲ್ಲ. ಬಟ್ ನಿಮ್ಮ ಟ್ರೈಲರ್ ನೋಡಿದಾಗ ನಂಗೆ ಹೇಗೆ ಅನ್ನಿಸ್ತು ಅಂದರೆ, ಕ್ಲಿಯರಾಗಿ ಒಂದು ಲೈನ್ ಹೇಳ್ಬಿಟ್ಟಿದ್ದಾರೆ. ಪುರುಷೋತ್ತಮ ಅನ್ನೋ ಹುಡುಗ ದುಬೈಗೆ ಹೋಗ್ಬೇಕಂತ ತುಂಬ ಆಸೆ ಇಟ್ಕೊಂಡಿರ್ತಾನೆ. ಅದೇನೋ ಮಿಸ್ಮ್ಯಾಚ್ ಆಗುತ್ತೆ, ಆ ಆಸೆಗೇನೋ ಅವ್ನಿಗೆ ಹೋಗೋಕ್ಕೇನೋ ಕಷ್ಟ ಆಗುತ್ತೆ. ಸೊ ಏನಾಗುತ್ತೆ ಇನ್ಸಿಡೆಂಟು, ಅವ್ನ ಪ್ರಸಂಗ ಹೆಂಗಿರುತ್ತೆ ಅನ್ನೋದನ್ನು ಹೇಳಿದ್ದಾರೆ ನೀಟಾಗಿ. ಸೊ ಅದ್ರ ಬಗ್ಗೆ ಅಂದರೆ ಕ್ಲೀನಾಗಿ ಕನ್ವೆ ಮಾಡಿದ್ದಾರೆ. ಫಸ್ಟ್ ಒಂದು ಟೀಸರ್ ಬಿಟ್ಟಿದ್ರಿ, ಆ ಟೀಸರನ್ನು ನೀಟಾಗಿ ತೋರಿಸ್ಬಿಟ್ಟಿದ್ರಿ. ಬರ್ತೀರಾ ದುಬೈ ಅಂತ ಬಸ್ ಹತ್ಕೊಳ್ಳೋ ಇಂಟ್ರೊಡಕ್ಷನ್ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ಸರ್ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೀರಾ. ಹೌದು ಸರ್. ಸರ್ ಇದ್ರ ಬಗ್ಗೆ ಇದು ಇನ್ನೊಂದು ಫಸ್ಟ್ ಹೇಳ್ಬೇಕಂದ್ರೆ, ಪುರುಷೋತ್ತಮನ ಪ್ರಸಂಗ ಇದು ನೈಜ ಘಟನೆ ಸರ್. ಇದು ರಿಯಲ್ ಆಗಿ ನಡೆದಿರೋ ಒಂದು ಸ್ಟೋರಿ. ಸೊ ನೀವು ಸ್ವಲ್ಪ ನೋಡಿದ್ರೆ ತುಂಬ ಗ್ರಾಫಲ್ಲಿ ಟಾಪಲ್ಲಿ ದುಬೈಗೆ ಹೋಗೋ ಜನ ಯಾರಂದರೆ ಸ್ವಲ್ಪ ಮ್ಯಾಂಗ್ಳೂರು ಮತ್ತು ಕೇರಳದಲ್ಲಿ ಜಾಸ್ತಿ. ಹೌದು, ದುಬೈಗೆ ಹೋಗಿ ಸೆಟ್ಲ್ ಆಗಿ ದುಡ್ಡು ಮಾಡೋ ಥರ. ಆಮೇಲೆ ಅದೇ ದುಬೈ ಏನಕ್ಕೆ ದುಬೈಗೆ ಅಂತ ಹೇಳಿದ್ರೆ, ಪುರುಷೋತ್ತಮನಿಗೆ ಅವ್ನು ಚಿಕ್ಕ ವಯಸ್ಸಿಂದ ಅವನ ಅಕ್ಕಪಕ್ಕ ಅವನು ಬೆಳೆದಿರೋ ನೇಬರ್ಸ್ ಎಲ್ಲ ದುಬೈಗೆ ಹೋಗಿ ರಿಟರ್ನ್ ಬಂದವರು. ಸೊ ಅವ್ರನ್ನ ನೋಡಿ 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 ಇವನಿಗೊಂದು ಮೈಂಡ್ ಸೆಟ್ಟು ಸರ್. ದುಡ್ಡು ಮಾಡಬೇಕಂದ್ರೆ ನಮ್ಮ ಫ್ಯಾಮಿಲಿನ ನಾನು ಎಲ್ಲೋ ತೊಗೊಂಡೋಗ್ಬೇಕು, ದುಡ್ಡು ಮಾಡಬೇಕು, ನಮ್ಮ ಅಕ್ಕನ ಮದುವೆ ಗ್ರ್ಯಾಂಡಾಗಿ ಮಾಡಬೇಕು, ಇಲ್ಲಿ ಬಂದು ಸೆಟ್ಲ್ ಆಗ ಅಲ್ಲೋಗಿ ದುಡ್ಡು ಮಾಡಿಕೊಂಡು ಬಂದು ಇಲ್ಲಿ ಸೆಟ್ಲ್ ಆಗೋಣ ಅನ್ನೋ ಒಂದು ನಂಬಿಕೆ. ದುಬೈ ಅಂದರೆ ಪುರುಷೋತ್ತಮನಿಗೆ ಫ್ಯಾಂಟಸಿ ವರ್ಲ್ಡ್. ಸೊ ಹಾಗಾಗಿ ದುಬೈಗೆ ಹೋಗ್ತಾನ ಇಲ್ವಾ, ಏನಾಗತ್ತೆ ಅನ್ನೋದೇ ಸಿನಿಮಾ. ಮೇಡಮ್ ಹೇಗಿರುತ್ತೆ ಇರೋದು? ಸೀರೆ ಉಟ್ಕೊಂಡಿದ್ದೀರಾ. ಸೊ ಹೆಂಗಿರುತ್ತೆ ಇಡೀ ಸಿನಿಮಾ ಸೀರೆಯಲ್ಲೇ ಇದೆ ಅಂತ ಅನ್ಸುತ್ತೆ ಆಲ್ಮೋಸ್ಟ್. ಅಂದ್ರೆ ಖಾಲಿ ನನ್ನ ಆಕ್ಷನ್ ಪಾತ್ರ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾಳೆ. ಸೊ ಬ್ಯಾಂಕ್ ಎಂಪ್ಲಾಯ್. ಸೊ ಅದಕ್ಕೆ ಸಾರಿ ಹಾಕ್ತೀನಿ. ಬಟ್ ಅದ್ ಬಿಟ್ಟು ಬೇರೆ ಔಟ್ಫಿಟ್ಸ್ ಅದನ್ನ ಕುರ್ತಾದೆಲ್ಲ ಹಾಕಿದ್ದೀನಿ. ಬಟ್ ತುಂಬಾ ಟ್ರೆಡಿಷನಲ್ ಕ್ಯಾರೆಕ್ಟರ್, ಹಳ್ಳಿ ಸೈಡ್ ಅಲ್ಲಿ ನಾವು ಮಾಡಿರೋ ಪಾತ್ರ. ಸೊ ಯಾ ಸರ್, ಇದು ಪುರುಷೋತ್ತಮನ ಪ್ರಸಂಗ ಅಷ್ಟೇನಾ? ಪುರುಷೋತ್ತಮನ ಪ್ರೇಮ ಪ್ರಸಂಗನೂ ಇದೆಯಾ ಇಲ್ಲಿ? ಪುರುಷೋತ್ತಮನ ಪ್ರೇಮ ಇದೆ. ಬಟ್ ಹೆಂಗೆ ಲವ್ ಆಗತ್ತೆ, ಹೆಂಗೆ ಅದೊಂದು ಇದೆಯಲ್ಲ, ಒಂದು ಲೈನ್ ಇರುತ್ತಲ್ಲ ಎಲ್ಲ ಇದ್ರಲ್ಲೂ. ಸೊ ಆ ಥರ ಇಲ್ಲ. ಫಿಲಮ್ ಸ್ಟಾರ್ಟಿಂಗ್ ಅಲ್ಲೇ ನಾವು ಆಗಲೇ ಕಮಿಟೆಡ್ ಇದು ರಿಲೇಶನ್ಶಿಪ್ ಅಲ್ಲಿ ಇರೋ ಒಂದು ಕಪಲ್ಸ್ ಚೈಲ್ಡ್ಹುಡ್ ಲವ್ ಸ್ಟೋರಿ ಇದೆ. ಸೊ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಎಲ್ಲೋ ಒಂದ್ ಕಡೆ ಒಂದು ಪೊಸಿಟಿವ್ನೆಸ್ ಇರ್ತದೆ. ಸೊ ಬಿಟ್ಟು ಹೋಗ್ತಾ ಇದ್ದಾನೋ, ದುಬೈಗೆ ಹೋಗ್ಬಿಡ್ತಾನೋ ಒಂದು ಫೀಲಿಂಗ್ ಇರ್ತದೆ. ಸೊ ಇವೆಲ್ಲ ನೀವು ನೋಡ್ಬೋದು ಸರ್. ಸೊ ಈಗ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅಂದರೆ ಕಿಸ್ಸು ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ರಿ. ಅಲ್ಲ, ಒಂದು ರೋಲ್ ಮಾಡಿದ್ರಿ ಅಂತ ನಿಮ್ಮ ಬಗ್ಗೆ ತಿಳ್ಕೊಂಡಾಗ ಎಲ್ಲೋ ಬರ್ದಿದ್ರು. ಪ್ರೊಡ್ಯೂಸ್ ಮಾಡಿ ಅದು ತಂದೆಯವ್ರು ಮಾಡಿ, ನಾನಿಲ್ಲ. ನಾನೀಗ ಅವಾಗಿಂದ ಎಷ್ಟು ನನಗೆ ಒಂದು 20 year old ಅವಾಗ ನಾನು. ಸೊ ಕಿಸ್ ಸಿನಿಮಾದಲ್ಲಿ ನಾನು ಮಾಡಿದೆ. ಸೊ ನನ್ನ ಬಗ್ಗೆ ನನ್ನ ಬ್ಯಾಕ್ ಇದು ಹೇಳ್ಬೇಕಂದ್ರೆ, ಸೊ ನಾನು 5ನೇ ಕ್ಲಾಸಿಂದ ರಂಗಭೂಮಿನ ಅಭ್ಯಾಸ ಮಾಡ್ಕೊಂಡು AS ಮೂರ್ತಿ ಅವ್ರದ್ದು ಒಂದು ಸಂಸ್ಥೆ ವಿಜಯನಗರ ಬಿಂಬ ಅಂತ ನೀವೇನು ಕೇಳಿರ್ಬೋದು. ಸೊ ಅಲ್ಲಿ ನಾನು ವಿಜಯನಗರದ ಸೂಪರ್ ಅದೇ ವಿಜಯನಗರ ಬಿಂಬ ಇದೆಯಲ್ಲ, ಸಾಕಷ್ಟು ಆಗುತ್ತೆ. ಸೊ ಅಲ್ಲಿ ಎಲ್ಲ ಹೆಂಗೆ ಅಂದರೆ ಸರ್, ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಕ್ಕಳು ಏನು ಮಾಡ್ತಾರೆ, ಒಂದು ಸ್ಪೋರ್ಟ್ಸ್ಗೆ ಸೇರಿಸ್ತಾರೆ, ಒಂದು ಸಮ್ಮರ್ ಕ್ಯಾಂಪಿಗೆ ಸೇರಿಸ್ತಾರೆ. ನಮ್ಗೆ ಹಂಗಲ್ಲ, ನಮಗೆ ಶಿಬಿರಕ್ಕೆ ಸೇರಿಸೋದು. ಓಕೆ, ಮಕ್ಕಳ 5ನೇ ಕ್ಲಾಸಿಂದಾನೆ ನೀವು 5ನೇ ಕ್ಲಾಸ್ ಸೂಪರ್ ಅಲ್ಲಿ ನಾನು. ಸೊ ಅದಾದ್ಮೇಲೆ ನಂತರ 6 months ಕೋರ್ಸ್ ಮಾಡ್ತಾ ಇದ್ರು. ವೀಕೆಂಡ್ ಕ್ಲಾಸಸ್ ಇರೋದು, ಒಂದು ದೊಡ್ಡ ಡ್ರಾಮಾ ಮಾಡೋದು ಫೈನಲ್. ಸೊ ಇದೇ ರೀತಿ ನಾವು ವಿಜಯನಗರ ಬಿಂಬ ತಂಡದ ಜೊತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಒಂದು 20-30 ನಾಟಕ ಮಾಡ್ಕೊಂಡ್ ಬಂದ್ವಿ. ಎಜುಕೇಶನ್ ಕಂಪ್ಲೀಟ್ ಎಲ್ಲ ಆದ್ಮೇಲೆ ನಾನು ಲಾ ಓದ್ತಾ ಇದ್ದೆ ಶೇಷಾದ್ರಿಪುರಂ ಲಾ ಕಾಲೇಜಲ್ಲಿ. ಸೊ ಅಲ್ಲಿ ಡಿಸ್ಕಂಟಿನ್ಯೂ ಮಾಡಿ, ಯಾಕಂದ್ರೆ ನನಗೆ ಸೊ ಟೊರೊಂಟೊ ಫಿಲ್ಮ್ ಸ್ಕೂಲ್ನಲ್ಲಿ ಒಂದು ಡಿಪ್ಲೊಮಾ, ಒಂದು ಗ್ರಾಜುಯೇಷನ್ ಕೋರ್ಸ್ ಕಂಪ್ಲೀಟ್ ಮಾಡಿ ಅಲ್ಲಿಂದ ಇಲ್ಲಿ ಬಂದು ಪ್ರಿಪೇರ್ ಆಗಿ
ಸೊ ಇಲ್ಲಿ ಕೂಡ ಒಂದು 2-3 ಫಿಲಮ್ ಅಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿ, ಸ್ಪೂಕಿ ಕಾಲೇಜ್ ಅದೇ ನೋಡಿದೆ ನಾನು. ಹೌದು ನೋಡಿದ್ದೀನಿ ಆ ಸಿನಿಮಾ. ನೋಡಿದ್ರಾ? ಖುಷಿ ರವಿ ಅವ್ರ ಜೊತೆ ಒಂದು ಮೇನ್ ಕ್ಯಾರೆಕ್ಟರ್, ಆಂಟಗನಿಸ್ಟ್ ಕ್ಯಾರೆಕ್ಟರ್. ಸೊ ಇವಾಗ ಬಿಗ್ ಬಾಸ್ ಶಶಿ ಅವ್ರದ್ದು ಮೆಹಬೂಬಾ ಬರ್ತಿದೆ, ಸೊ ಅಲ್ಲಿ ಕೂಡ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ವಿ. ಸೊ ಇವೆರಡು ಫಿಲಮ್ ಆದ್ಮೇಲೆ ನನಗೆ ಸಿಕ್ಕಿದ್ದು ಪುರುಷೋತ್ತಮ. ಮೇಡಮ್ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ನಾವು ನೋಡಿದ್ದು ಜೂನಿಯಲ್ಲೇ ನೋಡಿದ್ದು ನಾವು. ಸೊ ನಿಮ್ಮ ಬಗ್ಗೆ ಅದು. ಸೊ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಥಿಯೇಟರ್ ಬ್ಯಾಂಗ್ಳೂರಲ್ಲಿ. ಸೊ ನಾನು ಇನಿಷಿಯಲಿ ನಾನು ಇಂಪ್ರೂವ್ ಮಾಡ್ತಿದ್ದೆ, ಪ್ಲೇ ಬ್ಯಾಕ್ ಥಿಯೇಟರ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಸ್ಕ್ರಿಪ್ಟೆಡ್ ಪ್ಲೇಸ್ ಆಲ್ಮೋಸ್ಟ್ 1.5 ಇಯರ್ ನಾನು ಪ್ಲೇಸ್ ಮಾಡ್ತಿದ್ದೆ. ಸೊ ಡ್ಯೂರಿಂಗ್ ಕೋವಿಡ್ ನಾನು ಅದೇ ಆಡಿಷನ್ಸ್ ಎಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನನಗೆ ಪುರುಷೋತ್ತಮ ಪ್ರಸಂಗ ಸಿಕ್ತು. ಸೊ ದಿಸ್ ಇಸ್ ಬಿನ್ ಮೈ ಜರ್ನಿ. ಥಿಯೇಟರ್ ಇಂದ ಈಗ ಫಿಲ್ಮ್ಸ್ ಮಾಡ್ತಿದ್ದೀನಿ. ಓಕೆ, ಏನಿತ್ತು ಆಡಿಷನ್, ಹೆಂಗೆ ಪ್ರೋಸೆಸ್ ಹೆಂಗಿತ್ತು? ಆಕ್ಚುಲಿ ತುಂಬಾ ಇಟ್ ವಾಸ್ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ನನಗೆ ಈಗಲೂ ನೆನಪಿದೆ. ಇಟ್ ವಾಸ್ November 17th. ನೆನ್ಪಿಟ್ಕೊಂಡಿದ್ದೀರಾ ನೀವು? ಹಾ, ನಾನು ಆಕ್ಚುಲಿ ಐ ರಿಮೆಂಬರ್ ದಿಸ್ ಡೇ. ಸೊ ಇಲ್ಲಿ ಕ್ಲಬ್ಗೆ ಬಂದಿದ್ದೆ ರವಿ ಸರ್ನ ಮೀಟ್ ಮಾಡಿ, ಪ್ರೊಡ್ಯೂಸರ್ನ ಮೀಟ್ ಮಾಡೋಕ್ಕೆ. ಆ್ಯಂಡ್ ದೆನ್ ಈ ಥರ ಕತೆ ಇದೆ, ಈ ಥರ ನಾವು ಹೀರೋಯಿನ್ ಹುಡುಕ್ತಿದ್ದೀವಿ, ಆಡಿಷನ್ ಮಂಗಳೂರಲ್ಲಿ ಇರುತ್ತೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ನೆಕ್ಸ್ಟ್ 2 days ಲೇಟರ್ ನಾನು ಮಂಗಳೂರಲ್ಲಿ ಆಡಿಷನ್ ಕೊಡಕ್ಕೆ ಹೋಗಿದ್ದೆ. ಅವರು ಆ ಟೈಮಲ್ಲಿ ಅಲ್ಲೇ ಇದ್ರು, ಅವರು ಟ್ರೈನಿಂಗ್ ಮಾಡ್ತಿದ್ರು ಫಿಲ್ಮ್ಗೆ. ಸೊ ಹೋಗಿ ದೇವದಾಸ್ ಸರ್ ಮತ್ತೆ ಅರ್ಜುನ್ ಕಾಪಿಕಾಡ್ ಅವರು ನನ್ನ ಆಡಿಷನ್ ತಗೊಂಡ್ರು. ಆ್ಯಂಡ್ ದೆನ್ ಸೇಮ್ ಡೇ ನೆಕ್ಸ್ಟ್ ಡೇ ಬೆಳಿಗ್ಗೆ ಒಳಗಡೆ ಕನ್ಫರ್ಮ್ ಮಾಡಿದ್ರು. ಆ್ಯಂಡ್ ದೆನ್ ಐ ಗಾಟ್ ದ ಪಾರ್ಟ್. ಸೊ 2 days ಅಲ್ಲಿ ನಾನು ಮೂವ್ ಆದೆ ಮ್ಯಾಂಗ್ಳೂರಿಗೆ ಪ್ರಿಪ್ರೇಷನ್ಸಿಗೆ, ಶೂಟಿಗೆ ಅಂತ. ಓಕೆ, ಸೊ ದಟ್ ವಾಸ್ ಮೈ ಜರ್ನಿ. ಸರ್, ಡೈರೆಕ್ಟ್ರು ತುಳುವಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, ತುಂಬ ಹಿಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನ ಕನ್ನಡ ಇಂಡಸ್ಟ್ರಿಗೆ ಯಾಕೆ ಕರ್ಕೊಂಬರ್ಬೇಕಂತ ಅನ್ನಿಸ್ತು? ನಿಮ್ಮ ಇಂಟ್ರಡ್ಯೂಸ್ ಮಾಡಬೇಕಂತ ಯಾಕೆ ಅನ್ನಿಸ್ತು? ನನಗಿಂತ ಪ್ರೊಡ್ಯೂಸರ್ಗೆ ದೊಡ್ಡ ಫ್ಯಾನ್ ಪ್ರೊಡ್ಯೂಸರ್ ದೇವದಾಸ್ ಸರ್. ಸೊ ಅವರು ಯೂಟ್ಯೂಬಲ್ಲಿ ಮತ್ತು ಎಲ್ಲ ಇಂಟರ್ನೆಟ್ಟಲ್ಲಿ ಅವ್ರ ವೀಡಿಯೋಸ್ಗಳು, ಅವ್ರ ಸ್ಕಿಟ್ಗಳು ಎಲ್ಲ ಕೂಡ ನೋಡ್ತಾ ಇದ್ರು. ಸೊ ಅವರ ಕನಸಿದು ಓಕೆ ಓಕೆ ಪುರುಷೋತ್ತಮನ ಪ್ರಸಂಗ ನಮ್ಮ ಬ್ಯಾನರ್ನಲ್ಲಿ ತೆಗೆಯೋಣ ಅಂತ. ನನ್ನ ಲೆಕ್ಕಿ ಅವರು ಫಿಲಮ್ ಎಲ್ಲ ಆದ್ಮೇಲೆ ನಾನಿನ್ನೂ ಸೆಲೆಕ್ಟ್ ಆಗಿಲ್ಲ. ದೇವದಾಸ್ ಸರ್ ನಾವೊಂದು ಮಂಗಳೂರು ಒಂದು ಮೀಟ್ ಆದ್ಮೇಲೆ ನಾನು ಪುರುಷೋತ್ತಮನ ಕ್ಯಾರೆಕ್ಟರ್ ಅಂತ ಸೆಲೆಕ್ಟ್ ಆಗಿದ್ದೆ. ಓಕೆ, ಆ ಕ್ಯಾರೆಕ್ಟ್ರು ಡೈರೆಕ್ಟ್ರು ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಸೂಟ್ ಆಗಿದ್ದೀರಾ ಅಂತ. ಸೊ ನಿಮ್ಮ ಪರ್ಸನಲ್ ಲೈಫ್ಗೂ ಪುರುಷೋತ್ತಮನಿಗೂ ಏನು ಸಿಮಿಲಾರಿಟೀಸ್ ಇದೆ ಅಂತ ನೀವು ಕಂಡ್ಕೊಂಡಿದ್ದು? ಸರ್, ಒಂದು ಸಿಮಿಲಾರಿಟೀಸ್ ಅಂದರೆ, ಈಗ ನೋಡಿ, ನನ್ನ ಫ್ಯಾಮಿಲಿಯಲ್ಲಿ ಫಿಲಮ್ಗೆ ಹೋಗ್ಬೇಕು ಅಂತ ನಾನು ಫಸ್ಟ್ ಬಂದಿತ್ತು ಸರ್. ಸೊ ಅದೇ ರೀತಿ ಪುರುಷೋತ್ತಮನ್ಗೆ ದುಬೈಗೆ ಹೋಗ್ಬೇಕು ಅಂತ ಒಂದು ಫ್ಯಾಮಿಲಿ ಮನೆ ಫಸ್ಟು. ಸೊ ಫಿಲಮಲ್ಲಿ ಏನು ಸರ್, ದುಬೈಗೆ ಹೋಗ್ಬೇಕಾದ್ರೆ ಏನೇನೆಲ್ಲ ಕಷ್ಟ ಆಗ್ತದೆ, ಏನೇನು ಫೇಸ್ ಮಾಡ್ತಾನೆ. ಸೊ ಅದೇ ರೀತಿ ನಾವು ಬಂದು ಇಂಡಸ್ಟ್ರಿಯಲ್ಲಿ ಒಂದು ಲಾಂಗ್ ರನ್ ಮಾಡ್ಬೇಕಂದ್ರೆ ನಾವೇನು ಫೇಸ್ ಮಾಡ್ತೀವಿ ಆಸ್ ಆ್ಯಕ್ಟರ್, ಏನು ಇದು ಮಾಡ್ತೀವಿ, ಅದೊಂದು ಸಿಮಿಲರ್ ಇದಾಯಿತು ಸರ್. ಪುರುಷೋತ್ತಮನಿಗೆ ಮೇಡಮ್ ದುಬೈಗೆ ಹೋಗ್ಬೇಕಂತ ಆಸೆ ಇದೆ, ನಿಮ್ಗೆ ಎಲ್ಲಿಗೆ ಹೋಗ್ಬೇಕಂತ ಆಸೆ ಇದೆ? ರಿಯಲ್ ಅಲ್ಲಿ ಈಗ ಕೆಲವು ಪ್ಲಾನ್ಸ್ ಇದೆ, ತುಂಬಾ ಟೈಮಿಂದ ಟ್ರಿಪ್ ಮಾಡಿಲ್ಲ. ಸೊ ಇಯರ್ ಕೆಲವು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ಮೇಲೆ ಇಯರ್ ಎಂಡ್ ಅಲ್ಲಿ ಹೋಗ್ಬೇಕಂತ ಪ್ಲಾನ್ ಅಲ್ಲಿ ಇದ್ದೀನಿ. ಅದೇ ಡಿಸೈಡ್ ಮಾಡ್ತಿದ್ದೀನಿ, ನೋಡೋಣ ಎಲ್ಲಿ ಹೋಗ್ತೀನಿ ಅಂತ. ನಿಮ್ ಕ್ಯಾರೆಕ್ಟರ್ಗೂ ಆಸೆ ಇದೆಯಾ ದುಬೈ ಹೋಗೋದು? ಇಲ್ಲ, ನನ್ನ ಪಾತ್ರಕ್ಕೆ ಅಷ್ಟು ಇಲ್ಲ. ಅವ್ರಿಗೆ ಕಳ್ಸ್ಕೊಡ್ತೀರಷ್ಟೇ? ಇಲ್ಲ, ನನ್ನ ಅದೇ ಫಿಲ್ಮಲ್ಲಿ ಅದೇ ಕಾನ್ಫ್ಲಿಕ್ಟ್ ಇದೆ. ಯಾಕಂದ್ರೆ ಆಕ್ಚುಲಿ ನಾವು ಯಾವ ಸಿಚುವೇಶನ್ ಬಂದಿದ್ದೀವಿ ಅಂದ್ರೆ ಮದ್ವೆ ಆಗ್ಬೇಕು, ಬಟ್ ಅವ್ರಿಗೆ ಆ ಸೇಮ್ ಟೈಮ್ ದುಬೈ ಹೋಗ್ಬೇಕಂತ ಡ್ರೀಮ್ ಇರುತ್ತೆ. ಸೊ ಅದೇ ಕಾನ್ಫ್ಲಿಕ್ಟ್ ಆಗುತ್ತೆ. ಸೂಪರ್. ಕೊನೆಗೆ ಅವ್ನು ಏನ್ ಮಾಡ್ತಾನೆ, ಏನ್ ಡಿಸಿಷನ್ ತಗೊಂತಾನೆ ಅನ್ನೋದು ನೋಡ್ಬೇಕು ಸಿನಿಮಾದಲ್ಲಿ. ಏನೇನು ಅಂದ್ರೆ ಸರ್, ಇಡೀ ಸಿನಿಮಾ ಕಾಮಿಡಿಗೆ ಹೋಗುತ್ತಾ, ಯಾವ ತರ ಇರುತ್ತೆ? ಇಲ್ಲ ಸರ್, ನೀವು ಮೊದಲಿಂದ ನೋಡ್ಬೇಕಂದ್ರೆ ಅಂದ್ರೆ ಇದ್ರಲ್ಲಿ ಕ್ಲೌನ್ ಕಾಮಿಡಿ ಇಲ್ಲ ಸರ್, ಹೇಳ್ದಂಗೆ. ಅಂದರೆ ಒಂದು ಫಿಸಿಕಲ್ ಕಾಮಿಡಿ ಆ ಥರ ಒಂದು ಬರಲ್ಲ. ಸೊ ಸಿಚುವೇಶನ್ ನಿಮ್ಗೆ ನಗ್ಸುತ್ತೆ, ಒಂದೊಂದು ಸಣ್ಣ ಪುಟ್ಟ ಸಿಚುವೇಶನ್ ಕೂಡ ನಿಮಗೆ ದೊಡ್ಡದಾಗಿ ನಗ್ಸ್ಬೋದು. ಸೊ ಈ ಥರ ತುಂಬ ಎಮೋಷನಲಿ ಕನೆಕ್ಟ್ ಆಗುವಂಥ ಒಂದು ಫಿಲಮ್ ಸರ್. ಸೊ ನೀವು ಸಿನಿಮಾ ನೋಡಬೇಕಾದ್ರೂ ಫುಲ್ ಸಿನಿಮಾದಲ್ಲಿ ನಿಮಗೆ ಅನಿಸ್ತದೆ, ಇಲ್ಲ ಇಲ್ಲಿ ನನ್ನ ಲೈಫಲ್ಲಿ ಇದು ಆಗಿತ್ತು, ಇಲ್ಲ ನನ್ನ ಲೈಫಲ್ಲಿ ಈ ಥರ ನಾನು ಒಂದು ಫೇಸ್ ಮಾಡಿ ಸಿಮಿಲರ್ ಸಿಚುವೇಶನ್ ಫೇಸ್ ಮಾಡಿದೆ. ಸೊ ಈ ಥರ ಸಿನಿಮಾ ಹೋಗುತ್ತೆ. ಇದು ತುಂಬ ಜನ ಕನೆಕ್ಟ್ ಆಗೋ ಸಬ್ಜೆಕ್ಟ್ ಅಂತ ಅನಿಸುತ್ತೆ ಅಲ್ವಾ? ಎಸ್ ಸರ್. ಅಂದರೆ ನಾರ್ಮಲ್ ಜನಕ್ಕೆ, ಹುಡುಗರಿಗೆ ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅದೇ ಥರ ಪುರುಷೋತ್ತಮನಿಗೂ ಒಂದು ಆಸೆ, ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ. ಸೊ ಕನೆಕ್ಟ್ ಆಗೋ ವಿಷಯ ಸರ್ ಅದು. ಹೌದು, ಪ್ರತಿಯೊಬ್ಬರು ಕನೆಕ್ಟ್ ಆಗುತ್ತೆ ಫಿಲಮಲ್ಲಿ. ಇನ್ನು ಸಿನಿಮಾದಲ್ಲಿ ಸಾಂಗ್ಸು ಆ ಥರದ್ದೆಲ್ಲ ಇದೆ? ಸಾಂಗ್ಸ್ ಇದೆ ಸರ್. ಹೆಂಗಿರುತ್ತೆ ಸಾಂಗ್ಗಳು? ಸಾಂಗ್ಸ್ ಅದೇ ಹೇಳ್ತೀವಿ, ಸಿಚುವೇಶನ್ ಸಾಂಗ್ಸ್, ಮಾಂಟೇಜಸ್. ಇಲ್ಲಿ ಡ್ಯಾನ್ಸ್ ಅಂತ ಯಾವುದೋ ಒಂದು ಬರಲ್ಲ. ಸಾಂಗ್ಸ್ ಅಲ್ಲೂ ನಾವು ಕತೆ ಹೇಳಿದ್ದೀವಿ. ಸೊ ಸಾಂಗ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ನಮ್ಮ ಫಿಲಮಲ್ಲಿ. ಮಾಂಟೇಜಸ್ ಶಾರ್ಟ್ಸ್ ಜಾಸ್ತಿ ಇತ್ತು. ನಕುಲ್ ಅಭ್ಯಂಕರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಯಾರು ಆಕ್ಚುಲಿ ನನ್ನ ಜೂನಿ ಫಿಲ್ಮ್ಗೆ ಅವರೇ ಮ್ಯೂಸಿಕ್ ಮಾಡಿದ್ರು. ಜೊತೆ ಎಲ್ಲ ಇದ್ರು. ಹೌದು ಹೌದು, ಹಿ ಈಸ್ ಅನ್ ಅಮೇಜಿಂಗ್ ಮ್ಯೂಸಿಕ್ ಕಂಪೋಸರ್. ಜಯಂತ್ ಕಾಕಿನಿ ಸರ್ ಲಿರಿಕ್ಸ್ ಅಲ್ಲಿ ಬಂದಿದೆ, ನಾಗೇಂದ್ರ ಪ್ರಸಾದ್ ಸರ್ ಬಂದಿದೆ, ಮತ್ತೆ ಡಾಕ್ಟರ್
ನನಗೆ ಚಿಕ್ಕರಂಗೇಗೌಡರು ದೊಡ್ಡರಂಗೇಗೌಡರು ಸಾರಿ ಪದ್ಮಶ್ರೀ ಅವ್ರದ್ದು ಒಂದು ಲಿರಿಕಲ್ ಸಾಂಗ್ ಕೂಡ ಬರ್ತದೆ. ದೊಡ್ಡರಂಗೇಗೌಡರು ತುಂಬ ಹಿಂದೆ ಒಳ್ಳೊಳ್ಳೆ ಹಾಡು ಬರೆದಿದ್ರು ಸರ್, ಮತ್ತೆ ಅವ್ರನ್ನ ಒಂದು ಕಮ್ಬ್ಯಾಕ್ ಮಾಡಿಸಿದ್ದು ಯಾಕೆ ಏನು? ಅದೇ ಹೇಳ್ತೀವಿ ಸರ್, ಪ್ರೊಡ್ಯೂಸರ್ಗೆ ನಮಗಿಂತ ತುಂಬ ಒಂದು ಜಾಸ್ತಿ ಅವರು ಏನಂತಾರೆ ಪ್ರಿಪೇರ್ ಆಗೋದು, ಓದೋದು, ತುಂಬಾ ಬುಕ್ಸ್ ಕೂಡ ಹೋಗ್ತಾರೆ, ತುಂಬಾ ಹಳೆ ಸಾಂಗ್ಸ್ ಕೂಡ ಕೇಳ್ತಾರೆ. ಸೊ ಅವರು ಒಂದು ದೊಡ್ಡ ಫ್ಯಾನ್ ಆಗಿರು ಸರ್ ದೊಡ್ಡರಂಗೇಗೌಡರು ಸರ್ಗೆ. ಸೊ ಅವ್ರ ಲಿರಿಕಲ್ಲಿ ನಮ್ಮ ಪುರುಷೋತ್ತಮ ಪ್ರಸಾದ ಫಸ್ಟ್ ಸಾಂಗ್ ಇದ್ರಲ್ಲಿ ಬರುತ್ತೆ ಸರ್, ಅವ್ರ ಸಾಂಗ್ ಬರುತ್ತೆ. ಸಿನಿಮಾ ತುಂಬ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಮೇಡಮ್. ಪರ್ಫಾರ್ಮೆನ್ಸನ್ನು ಡೈರೆಕ್ಟರ್ ಏನು ಹೇಳ್ತಾ ಇದ್ರು ಅಂದರೆ ಯಾವ ಥರ ಮಾಡೋಕ್ಕೆ ಹೇಳ್ತಾ ಇದ್ರು? ತುಂಬ ಸಟಲ್ ಆಗಿ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಹೇಳ್ತಾ ಇದ್ರು, ಹೆಂಗೆ ಮಾಡ್ತಾ ಇದ್ರು? ಇಲ್ಲ ನಮ್ದು ಅದೇ ತುಂಬ ಸಟಲ್ ಆಗಿ ನ್ಯಾಚುರಲ್ ಅಂದರೆ ಒಂದ್ಸತಿ ಕ್ಯಾರೆಕ್ಟರ್ ಗೊತ್ತಾದ್ಮೇಲೆ, ಕ್ಯಾರೆಕ್ಟರ್ ಏನಂತ ಗೊತ್ತಾದ್ಮೇಲೆ ಅದನ್ನ ಒಂದು ತಿಳ್ಕೊಂಡ್ಮೇಲೆ ದೆನ್ ವಾಟ್ ಎವರ್ ಫ್ಲೋಸ್, ದಟ್ಸ್ ಹೌ ಇಟ್ ಇಸ್. ಇಡೀ ಸಿನಿಮಾ ಮಂಗಳೂರಲ್ಲೇ ಸರ್ ಶೂಟು? ಮಂಗಳೂರು ಶೂಟ್ ಆಗಿದೆ ಸರ್. ಹೆಂಗಿತ್ತು ಅಲ್ಲಿ ಶೂಟ್ ಮಾಡಿದ್ದೆಲ್ಲ ಓವರಾಲ್? ಸರ್ ಇಲ್ಲಿ ಆ್ಯಕ್ಚುಲಿ ಒಂದು ಇನ್ನೊಂದು ನಾಟ್ ಔಟ್ ಅಂತ ಸಿನಿಮಾ ರೆಡಿ ಇದೆ, ಅದು ಏಪ್ರಿಲ್ ಬರ್ತದೆ. ಸೊ ಅದು ಬಂದು ಕಂಪ್ಲೀಟ್ ಬ್ಯಾಂಗ್ಳೂರ್ ಶೂಟ್ ಮಾಡಿದ್ದು, ಬಟ್ ಅದು 2ನೇ ಸಿನಿಮಾ ಶೂಟ್ ಮಾಡಿದ್ದು. ಫಸ್ಟ್ ಪುರುಷೋತ್ತಮ ಆಗಿದ್ದು ಸರ್. ಇಲ್ಲಿಗೆ ಅಲ್ಲಿಗೆ ತುಂಬ ಡಿಫ್ರೆನ್ಸ್ ಇದೆ ಸರ್. ಅಂದರೆ ಅಲ್ಲಿನ ಶೂಟ್ ಮಾಡೋ ಥರ ಲೈಕ್ ಅದು ಹೆಂಗೆ ಅಂದರೆ ಒಂದು ಅಲ್ಲಿ ಕ್ಯಾರವನ್ ಥರ ಏನೋ ಒಂದು ಇಲ್ಲ ಅಲ್ಲಿ. ಸೊ ಒಂದು ಮನೆ ತಗೊಳ್ತಾರೆ, ಎಲ್ಲಂದ್ರಲ್ಲಿ ಅಲ್ಲಲ್ಲೇ ಡ್ರೆಸ್ ಚೇಂಜ್ ಮಾಡೋದು, ಸೊ ಆ ಥರ ಒಂದು. ಆಮೇಲೆ ಇನ್ನೊಂದೇನಂದ್ರೆ ತುಂಬಾ ಒಂದು ಫ್ಯಾಮಿಲಿ ತರ ಸರೌಂಡಿಂಗು ಸರ್. ಒಟ್ಟಿಗೆ ಕುಟ್ಕೊಂಡು ಊಟ ಮಾಡೋದು, ಎಲ್ಲ ಟೆಕ್ನಿಷಿಯನ್ಸ್ ನಾವು ಎಲ್ಲರೂ ಕೂಡ ಒಟ್ಟಿಗೆ ಕುಟ್ಕೊಂಡು ಊಟ ಮಾಡೋದು, ಎಲ್ಲರೂ ಒಂದೇ ಊಟ, ಒಂಥರ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಸರ್. ಡೈರೆಕ್ಟರ್ ಅದೇ ತುಳು ಸಿನಿಮಾ ಮಾಡ್ತಾರೆ ಸರ್, ಅಲ್ಲಿಗೂ ಇಲ್ಲಿಗೂ ಏನು ಬದಲಾವಣೆಗಳನ್ನು ಮಾಡ್ಕೊಂಡ್ರು ಏನು, ಅದ್ರ ಬಗ್ಗೆ ಏನಾದ್ರು ಸರ್ ಹೇಳ್ತಾರೆ? ತುಳು ಫಿಲಮಲ್ಲಿ ಅಲ್ಲಿನ ಸ್ವಲ್ಪ ಜಾಸ್ತಿ ಈ ಫಿಸಿಕಲ್ ಕಾಮಿಡಿ ಇಷ್ಟಪಡ್ತಾರೆ ಸರ್ ಅಲ್ಲಿ, ಅಲ್ವಾ? ಸೊ ಅಂದ್ರೆ ಈ ತರ ಒಂದು ಕ್ಲೌನಿಶ್ ಕಾಮಿಡಿ ಬರ್ತದೆ, ಅದನ್ನ ಇಷ್ಟಪಡ್ತಾರೆ. ಸೊ ಒಂದು ಇದರಲ್ಲಿ ತುಂಬಾ ಆಂಗಿಕ ಅಭಿನಯ ಅಂತಾರಲ್ಲ, ಎಸ್ ಸರ್, ಆ ತರ ಇದೆ. ಇದರಲ್ಲಿ ತುಂಬಾ ಒಂದು ಸಟಲ್ ಕಾಮಿಡಿ, ರಿಯಲಿಸ್ಟಿಕ್ ಫಿಲಮ್ ಇದು ಸರ್. ಸೊ ದಟ್ಸ್ ದ ಮೇಜರ್ ಡಿಫ್ರೆನ್ಸ್ ನಾವೇನು ಹೇಳೋದು. ಸೂಪರ್ ಸರ್, ಸೂಪರ್. ನಿಮಗೆ ಕತೆ ಕೇಳಿದಾಗ ಏನು ತುಂಬ ಇಷ್ಟ ಆಯ್ತು ಮೇಡಮ್ ನಿಮ್ಮ ರೋಲ್? ನನಗೆ ಅದೇ ಫ್ಯಾಮಿಲಿ ಕಾಮಿಡಿ ಅಂತ ಗೊತ್ತಾದ್ಮೇಲೆ ಲೈಕ್ ಕತೆ ಹೇಳಿದ್ರು, ನರೇಶನ್ ಕೊಡ್ಬೇಕಾದ್ರೆ ನರೇಶನ್ ಇಂದ ನಾನು ತುಂಬಾ ನಗೋಕ್ ಸ್ಟಾರ್ಟ್ ಮಾಡಿದೆ. ಸೊ ದೆನ್ ಐ ವಾಸ್ ಲೈಕ್ ಐ ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಸೊ ಅದೇ ನನಗೆ ತುಂಬಾ ಇಷ್ಟ ಆಯ್ತು. ಸೊ ನಿಮ್ಮ ಬ್ಯಾಂಕಲ್ಲಿ ಲಂಚ್ ಅವರ್ ಎಷ್ಟಿರುತ್ತೆ? ಬೇರೆ ಬ್ಯಾಂಕ್ ಥರ ಇರುತ್ತಾ? ಸೇಮ್ 2 o'clock, 1 hour. ಕೆಲವು ಬ್ಯಾಂಕಲ್ಲಿ ಗೊತ್ತಲ್ಲ, ಯಾವಾಗ ಹೋದ್ರು ಲಂಚ್ ಬ್ರೇಕ್ ಅಂತ ಇರ್ತಾರೆ. ನಿಮ್ಮ ಬ್ಯಾಂಕಲ್ಲಿ ಹಂಗೇನಾ ಅಂತ? ಇಲ್ಲ ಇಲ್ಲ, ತುಂಬಾ ಕೆಲಸ ಮಾಡ್ತೀರಾ? ಹೌದು. ಮ್ಯಾನೇಜರ್ ತುಂಬಾ ಫನ್ನಿ ಅಲ್ಲ, ಫ್ರೀ ಇದ್ರೆ ಜೋಕ್ ಹೇಳಿ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಕೇಳಲಾರ್ದಿರ ನಾವು ಕೆಲಸ ಮಾಡ್ತೀವಿ ಆ ಥರ. ಅಂದರೆ ಎಲ್ಲ ಕ್ಯಾರೆಕ್ಟರ್ ನಗ್ಸುತ್ತೆ ಸರ್ ಹಂಗಾದ್ರೆ? ಎಲ್ಲ ಕ್ಯಾರೆಕ್ಟರ್ ನಗ್ಸುತ್ತೆ ಟೋಟಲ್. ಅಂದರೆ ಅಷ್ಟೇ ಎಷ್ಟು ನಗ್ಸ್ತಾರೋ ಅಷ್ಟೇ ನಿಮಗೆ ಎಮೋಷನಲಿ ಕೂಡ ನೀವು ಒಂದು ಕನೆಕ್ಟ್ ಆಗ್ತೀರಾ. ಇಟ್ಸ್ ಎಮೋಷನಲ್ ಆ್ಯಂಡ್ ಕಾಮಿಡಿ ಫಿಲಮ್ ಬೋತ್. ಸಿನಿಮಾಗೆ ಶರಣ್ ಸರ್ ಸಪೋರ್ಟ್ ಮಾಡಿದ್ರು, ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು, ಅವ್ರ ವಾಯ್ಸ್ ಕೂಡ ಇದೆ ಸರ್. ಸೊ ಅವ್ರ ಹತ್ರ ವಾಯ್ಸ್ ಕೊಡಿಸಿದ್ದು ಅದ್ರ ಬಗ್ಗೆ ಸರ್ ಇನ್ನೊಂದೇನಂದರೆ ನಾವು ಅಂದ್ಕೊಂಡ್ವಿ ಸರ್, ಈಗ ಪುರುಷೋತ್ತಮನ ಕತೆ ಪುರುಷೋತ್ತಮ ಫಿಲಮ್ನಲ್ಲಿ ಹೇಳ್ತಾನೆ, ಟ್ರೇಲರ್ನಲ್ಲಿ ಪುರುಷೋತ್ತಮನ ಕತೆ ಹೇಳಲಿಕ್ಕೆ ಒಬ್ರು ಎಸ್ಟಾಬ್ಲಿಷ್ಡ್ ಆಗಿರೋರು ಬಂದರೆ ಇಟ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ಅವರೊಂಥರ ಪರಿಚಯ ಮಾಡ್ಕೊಟ್ಟಂಗೆ ಆಗುತ್ತೆ, ಪರಿಚಯ ಮಾಡ್ಕೊಟ್ಟು ಅವ್ರದ್ದೊಂದು ಸಪೋರ್ಟ್ ಕೂಡ ಆಗ್ತದೆ. ಸೊ ಅದರಿಂದ ನಾವು ಅಪ್ರೋಚ್ ಮಾಡಿದಾಗ ಐ ವಾಸ್ ವೆರಿ ಫ್ರೆಂಡ್ಲಿ. ಒಂದು ತುಂಬ ಬ್ಲೆಸ್ಸಿಂಗ್ಸ್ ಇದೆ ನಮ್ಮ ಫಿಲಮ್ಗೆ ಶರಣ್ ಸರ್. ಸೊ ಅವ್ರು ಈ ಥರ ಬಂದು ವಾಯ್ಸ್ ಕೊಟ್ಟು ಟ್ರೇಲರ್ ಲಾಂಚ್ಗೂ ಬಂದು ಈಗ ಪ್ರೀಮಿಯರ್ಗೂ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ವೆಯ್ಟಿಂಗ್. ಯಾರ್ದು ಐಡಿಯಾ ಸರ್ ಅದು, ಈ ಥರ ಒಬ್ಬರ ಹತ್ರ ಕೊಡಿಸ್ತಿದ್ರೆ ಚೆನ್ನಾಗಿರುತ್ತೆ ಟ್ರೈಲರ್ ಅನ್ನೋದು? ಸರ್ ಪ್ರೊಡಕ್ಷನ್ ಡೈರೆಕ್ಟರ್ ಟೀಮ್ ಅವ್ರದ್ದು. ಫೈನಲ್ ಆಗಿ ಈಗ ಸಿನಿಮಾ ಯಾವಾಗ ರಿಲೀಸು? ಮಾರ್ಚ್ 1ನೇ ತಾರೀಕು ರಿಲೀಸು. ಸೊ ಫೈನಲ್ ಆಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ಹೋದ ತಿಂಗಳು ಒಂದು ಸಿನಿಮಾ, ಈ ತಿಂಗಳು ಒಂದು ಸಿನಿಮಾ, ಸರ್ದು ಇನ್ನು 2 ತಿಂಗಳು ಬಿಟ್ಟು ಇನ್ನೊಂದು ಸಿನಿಮಾ. ಸೊ ಇದು ಮ್ಯಾಂಗ್ಳೂರಿನ ಸ್ಟೈಲಲ್ಲಿ ಹೇಳೋಣ, ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀವು ತುಳು ಹೇಳಿ. ಮಾರ್ಚ್ 1 ಕನ್ನಡದ ರಾಜ್ಯಾದ್ಯಂತ ನಮ್ಮ ಸಿನಿಮಾ ಪುರುಷೋತ್ತಮ ಪ್ರಸಂಗ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಮಾರ್ಚ್ 1 ನಮ್ಮ ಫಿಲ್ಮ್ ಪುರುಷೋತ್ತಮ ಪ್ರಸಂಗ ರಿಲೀಸ್ ಆവുന്ന ಥಿಯೇಟರ್ಸ್ ಇದ್ದು. ಸೊ ಪ್ಲೀಸ್ ಥಿಯೇಟರ್ಗೆ ಬಂದು ತೂಲೆ ಮಗ ಸಪೋರ್ಟ್ ನಿನ್ನ ಸಪೋರ್ಟ್ ಮಗ ಬ್ಲೆಸ್ಸಿಂಗ್ಸ್ ಬರಲಿ. ಥ್ಯಾಂಕ್ ಯು. ತುಳು ಆಡಿಯನ್ಸ್ ಬರ್ತಾರೆ, ಕನ್ನಡ ಆಡಿಯನ್ಸ್ ಬರ್ತಾರೆ, ಕನ್ನಡ ಸಿನಿಮಾ ಇದು, ಎಲ್ಲರೂ ಬರಬೇಕು. ನೀವು ಅಲ್ಲಿ ಅವರೇನಾ ಮೇಡಮ್? ತುಳು ಬರುತ್ತೆ? ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಒಳ್ಳೆಯದಾಗಲಿ ಸರ್ ಸಿನಿಮಾಗೆ, ಆಲ್ ದ ಬೆಸ್ಟ್. ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇದ್ದೀರಿ, ಇಂಟ್ರಡ್ಯೂಸ್ ಆಗ್ತಾ ಇದ್ದೀರಾ, ಸೊ ಒಳ್ಳೆಯದಾಗಲಿ ಸರ್ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.